ತಿಂಗಳಿಗೆ 10,000 ರೂಪಾಯಿ ಹೂಡಿಕೆ, 5 ವರ್ಷದಲ್ಲಿ 7,13,000 ರೂಪಾಯಿ ಗ್ಯಾರಂಟಿ ಆದಾಯ. ಪೋಸ್ಟ್ ಆಫೀಸ್ ಆರ್.ಡಿ ಸ್ಕೀಮ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನೀವು ಪೋಸ್ಟ್ ಆಫೀಸಿನ ಈ ಆರ್.ಡಿ ಯೋಜನೆಯಲ್ಲಿ ಪ್ರತಿ ತಿಂಗಳು 10,000 ರೂಪಾಯಿಗಳನ್ನು ಹೂಡಿಕೆ ಮಾಡಿದರೆ 5 ವರ್ಷಗಳಲ್ಲಿ 7,13,658 ರೂಪಾಯಿಗಳನ್ನು ಗಳಿಸ್ಬೋದು. ಈ ಕುರಿತ ವಿವರಗಳನ್ನು ತಿಳಿಯೋದಕ್ಕೆ ಮುನ್ನ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಯೋಚಿಸೋಣ. ನೋಡಿ, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಮ್ಯೂಚುವಲ್ ಫಂಡ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್, ETF ಮೊದಲಾದ ಹೂಡಿಕೆಯ ಆಯ್ಕೆಗಳು ಇದ್ದರೂ ಕೂಡ ಇವುಗಳಲ್ಲಿ ಮಾರುಕಟ್ಟೆಯ ಏರಿಳಿತಗಳ ರಿಸ್ಕ್ ಇರುತ್ತೆ. ಆದ್ದರಿಂದ ಹಲವಾರು ಮಂದಿ ಹೂಡಿಕೆದಾರರು ಈಗಲೂ ಕೂಡ ಅಂಚೆ ಇಲಾಖೆಯ ರಿಕರಿಂಗ್ ಡೆಪಾಸಿಟ್ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಬಯಸ್ತಾರೆ. ಯಾಕಂತಂದರೆ ಇದರಲ್ಲಿ ಹೂಡಿಕೆಗೆ ಕೇಂದ್ರ ಸರ್ಕಾರವೇ ಗ್ಯಾರಂಟಿ ಕೊಡುತ್ತೆ, ಜೊತೆಗೆ ಖಾತರಿಯ ಆದಾಯ ಸಿಗುತ್ತೆ, ಅಂದರೆ ಗ್ಯಾರಂಟಿ ಇನ್ಕಮ್ ಸಿಗುತ್ತೆ. ನಾವು ಇಲ್ಲಿ ಯಾವುದು ಶ್ರೇಷ್ಠ ಅಂತ ಹೋಲಿಕೆ ಮಾಡಲು ಹೋಗಲ್ಲ. ಯಾಕಂದರೆ ಮಾರುಕಟ್ಟೆ ಲಿಂಕ್ಡ್ ಹೂಡಿಕೆಗೂ ಲೋ ರಿಸ್ಕ್ ಇನ್ಸ್ಟ್ರೂಮೆಂಟ್ಗಳಿಗೂ ಅದರದ್ದೇ ಆದಂತಹ ಉದ್ದೇಶಗಳಿರುತ್ತೆ. ಉದ್ದೇಶಗಳು ಬೇರೆ ಬೇರೆ ಆಗಿರುತ್ತೆ. ಆದ್ದರಿಂದ ಯಾವುದು ಬೇಕು ಎಂಬ ಆಯ್ಕೆಯು ಹೂಡಿಕೆದಾರರ ವೈಯಕ್ತಿಕ ಇಷ್ಟಗಳನ್ನು, ಅಗತ್ಯಗಳನ್ನು ಆಧರಿಸಿ ಇರುತ್ತೆ. ನೋಡಿ, ಅಂಚೆ ಕಚೇರಿಯಲ್ಲಿ ನ್ಯಾಷನಲ್ ಸೇವಿಂಗ್ಸ್ ರಿಕರಿಂಗ್ ಡೆಪಾಸಿಟ್ ಸ್ಕೀಮ್ ಎಂಬ ಉಳಿತಾಯ ಯೋಜನೆ ಇದೆ. ಸರಳವಾಗಿ ಪೋಸ್ಟ್ ಆಫೀಸ್ ಆರ್.ಡಿ ಸ್ಕೀಮ್ ಅಂತ ಜನ ಇದನ್ನು ಕರೀತಾರೆ. ಈ ಆರ್.ಡಿ ಯೋಜನೆಯಲ್ಲಿ ಪ್ರತಿ ತಿಂಗಳು 10,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಬಂದರೆ 5 ವರ್ಷಗಳಲ್ಲಿ ನಿಮ್ಮ ಒಟ್ಟು ಠೇವಣಿ ಸಂಗ್ರಹ 6 ಲಕ್ಷ ರೂಪಾಯಿ ಆಗುತ್ತೆ. ಈಗ ವಾರ್ಷಿಕ 6.7% ಬಡ್ಡಿದರ ಇದಕ್ಕೆ ಸಿಗುತ್ತೆ. ಹೀಗಾಗಿ ಬಡ್ಡಿಯ ಮೊತ್ತವಾಗಿ 1,13,658 ರೂಪಾಯಿ ಸೇರಿದಂತೆ ಒಟ್ಟು 7,13,658 ರೂಪಾಯಿ ಖಾತರಿಯ ಆದಾಯ ಸಿಗುತ್ತೆ. ಈಗ ಸಂಕ್ಷಿಪ್ತವಾಗಿ ಒಂದಷ್ಟು ವಿವರಗಳನ್ನು ತಿಳಿಯೋಣ. ಯೋಜನೆ ಹೆಸರು ನ್ಯಾಷನಲ್ ಸೇವಿಂಗ್ಸ್ ರಿಕರಿಂಗ್ ಡೆಪಾಸಿಟ್ ಸ್ಕೀಮ್ ಅನ್ನುವಂಥದ್ದು. ಎಲ್ಲಿ ಸಿಗುತ್ತೆ ಅಂತಂದರೆ ಅಂಚೆ ಇಲಾಖೆಯ ಕಚೇರಿಗಳಲ್ಲಿ ಸಿಗುತ್ತೆ. ಪ್ರತಿ ತಿಂಗಳ ಹೂಡಿಕೆ 10,000 ರೂಪಾಯಿ, 5 ವರ್ಷಗಳಲ್ಲಿ ಹೂಡಿಕೆ 6 ಲಕ್ಷ ರೂಪಾಯಿ, ಮೆಚುರಿಟಿ ಮೊತ್ತ 7,13,658 ರೂಪಾಯಿ, ಬಡ್ಡಿ ವರ್ಷಕ್ಕೆ 6.7%. ಹಾಗಾದರೆ ಎಲಿಜಿಬಿಲಿಟಿ ಏನು? ಯಾರು ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತಂದರೆ ಭಾರತೀಯ ನಾಗರಿಕರು ಯಾರೇ ಆಗಿದ್ದರೂ ಕೂಡ ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಜಂಟಿ ಖಾತೆಯಲ್ಲೂ ಕೂಡ ಓಪನ್ ಮಾಡ್ಬೋದು. ಅಪ್ರಾಪ್ತ ಮಕ್ಕಳ ಹೆಸರಿನಲ್ಲಿ ಪೋಷಕರು ಹೂಡಿಕೆ ಕೂಡ ಮಾಡ್ಬೋದು. 10 ವರ್ಷ ಮೇಲ್ಪಟ್ಟ ಮಕ್ಕಳ ಹೆಸರಿನಲ್ಲಿ ಸ್ವತಂತ್ರವಾಗಿ ಹೂಡಿಕೆ ಮಾಡ್ಬೋದು. ಕನಿಷ್ಠ ಹೂಡಿಕೆ ಆದರೆ ಎಷ್ಟು? ಪ್ರತಿ ತಿಂಗಳು 100 ರೂಪಾಯಿಯಿಂದ ಆರಂಭ ಮಾಡ್ಬೋದು. ಕನಿಷ್ಠ ಹೂಡಿಕೆ ಎಷ್ಟು 100 ರೂಪಾಯಿ ಆಗಿದ್ದರೆ ಗರಿಷ್ಠ ಹೂಡಿಕೆಗೆ ಯಾವುದೇ ಮಿತಿ ಇಲ್ಲಿ ಇಲ್ಲ, ಎಷ್ಟು ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದು. ಇದರ ಟೋಟಲ್ ಅವಧಿ 5 ವರ್ಷ ಆಗುತ್ತೆ. 5 ವರ್ಷ ಅಂದರೆ 60 ತಿಂಗಳಿಗೆ ಇದು ಮೆಚ್ಯೂರಿಟಿ ಆಗುತ್ತೆ. ಠೇವಣಿಗೆ ಸೂಕ್ತ ಸಮಯ ಯಾವುದಪ್ಪ ಅಂತಂದರೆ ಪ್ರತಿ ತಿಂಗಳು 15ನೇ ತಾರೀಕಿನ ಒಳಗೆ ಕಟ್ಟುವಂಥದ್ದು ಉತ್ತಮ. ಹಾಗಾದರೆ ಏನಾದರೂ ಸಾಲ ಸಿಗುತ್ತಾ? ಇದ್ರ ಮೇಲೆ ಸಿಗುತ್ತೆ. ಅಕೌಂಟ್ ತೆರೆದು 1 ವರ್ಷದ ನಂತರ ಹೂಡಿಕೆಯ 50% ಮೊತ್ತಕ್ಕೆ ಸಮ ಆಗುವಷ್ಟು ಮೊತ್ತದ ಸಾಲವನ್ನು ಇಲ್ಲಿ ಪಡಿಬಹುದು. ಇನ್ನು ಟ್ಯಾಕ್ಸ್ ಬೆನಿಫಿಟ್ ಏನಾದರೂ ಇದೆಯಾ ಅಂತ ನೀವು ಕೇಳ್ಬೋದು. ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ಅನುಕೂಲ ಇದಕ್ಕೆ ಯಾವುದು ಕೊಡಲ್ಲ. ಇನ್ನು ಕಂತು ತಪ್ಪಿದರೆ ಏನಾಗುತ್ತೆ? ಠೇವಣಿ ಅಥವಾ ಕಂತು ತಪ್ಪಿದರೆ ಪ್ರತಿ 100 ರೂಪಾಯಿಗೆ 1 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ಅವಧಿಗೆ ಮುನ್ನ ಹಿಂತೆಗೆತ ಇದೆಯಾ? 3 ವರ್ಷಗಳ ಬಳಿಕ ಇದು ಸಾಕಾಗುತ್ತೆ. 3 ವರ್ಷಗಳ ಲಾಕಿನ್ ಪೀರಿಯಡ್ ಇರುತ್ತೆ. ಅದಕ್ಕೂ ಮುನ್ನ ಕ್ಲೋಸ್ ಮಾಡಿದರೆ ಕ್ಲೋಸ್ ಮಾಡ್ಬೋದು, ಆದರೆ ಅದಕ್ಕೆ ಬಡ್ಡಿ ನಿಮಗೆ SP ಅಕೌಂಟಿಗೆ ಎಷ್ಟು ಸಿಗುತ್ತೋ ಅಷ್ಟು ಸಿಗುತ್ತೆ, ಹೊರತು ಆರ್.ಡಿ ಬಡ್ಡಿ ಸಿಗಲ್ಲ. ಇನ್ನು ಯಾರೆಲ್ಲ ಇನ್ವೆಸ್ಟ್ ಮಾಡ್ಬೋದು ಅಂತಂದರೆ ಉದ್ಯೋಗಿಗಳಿರ್ಬೋದು, ಗೃಹಿಣಿಯರು, ಹಿರಿಯ ನಾಗರಿಕರು, ಪೋಷಕರು ಎಲ್ಲರೂ ಕೂಡ ಈ ಪೋಸ್ಟ್ ಆಫೀಸ್ ಆರ್.ಡಿ ಸ್ಕೀಮ್ನಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ, ಮಾಡಲೂಬಹುದು. ಈಗ ರಿಕರಿಂಗ್ ಡೆಪಾಸಿಟ್ ಉಳಿತಾಯ ಯೋಜನೆಗಳನ್ನು ಬ್ಯಾಂಕ್ಗಳು ಕೂಡ ನೀಡುತ್ತೆ. ಹಾಗಾದರೆ ಪೋಸ್ಟ್ ಆಫೀಸ್ ಆರ್.ಡಿ ಸ್ಕೀಮ್ಗಳಿಗೂ ಈ ಬ್ಯಾಂಕ್ಗಳು ಕೊಡತಕ್ಕಂಥ ಆರ್.ಡಿ ಸ್ಕೀಮ್ಗಳು ಏನು ವ್ಯತ್ಯಾಸ ಅಂತ ನೀವು ಕೇಳ್ಬೋದು. ಅದಕ್ಕೆ ಉತ್ತರವನ್ನು ನೋಡೋಣ. ನೋಡಿ, ಅಂಚೆ ಇಲಾಖೆಯ ಆರ್.ಡಿ ಸ್ಕೀಮ್ಗಳಿಗೆ 6.7% ಬಡ್ಡಿ ಸಿಕ್ಕಿದರೆ ಬ್ಯಾಂಕ್ ಆರ್.ಡಿ ಯೋಜನೆಗಳಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬಡ್ಡಿ ನಿಮಗೆ ಸಿಗುತ್ತೆ. ಬ್ಯಾಂಕ್ಗಳು ಸಾಮಾನ್ಯವಾಗಿ
6 ತಿಂಗಳುಗಳಿಂದ 5 ವರ್ಷ ತನಕ ಆರ್ ಡಿ ಸ್ಕೀಮ್ಗಳನ್ನು ನೀಡಬಹುದು. ಪೋಸ್ಟ್ ಆಫೀಸ್ನಲ್ಲಿ ಮಾತ್ರ 5 ವರ್ಷಗಳ ಒಂದು ಇಡೀ ಸ್ಕೀಮ್ ಇರುತ್ತೆ. HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್ನಲ್ಲಿ 5 ವರ್ಷಗಳ ಆರ್ ಡಿಗೆ 7% ಬಡ್ಡಿ ಇದೆ. ಕೆನರಾ ಬ್ಯಾಂಕ್ನಲ್ಲಿ 6.75% ಬಡ್ಡಿ ಸಿಗುತ್ತೆ. ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ 6.75% ಸಿಕ್ಕಿದ್ರೆ ದೇಶದ ಅತಿ ದೊಡ್ಡ ಬ್ಯಾಂಕ್ SBIನಲ್ಲಿ 6.5% ಬಡ್ಡಿ ಸಿಗುತ್ತೆ. ಬ್ಯಾಂಕ್ಗಳಲ್ಲಿ ಕೂಡ ಕನಿಷ್ಠ ₹100 ಹೂಡಿಕೆಯಿಂದ ಆರ್ ಡಿ ಆರಂಭಿಸಬಹುದು. ಹೀಗಿದ್ದರೂ ಬ್ಯಾಂಕ್ಗಳಲ್ಲಿ ಠೇವಣಿಗೆ ಡೆಪಾಸಿಟ್ ಇನ್ಶೂರೆನ್ಸ್ ಪ್ರೋಗ್ರಾಮ್ ಅಡಿಯಲ್ಲಿ ₹5 ಲಕ್ಷ ತನಕ ಮಾತ್ರ ನಿಮಗೆ ವಿಮೆ ಕವರೇಜ್ ಸಿಗುತ್ತೆ. ಆದರೆ ಅಂಚೆ ಇಲಾಖೆಯಲ್ಲಿ ಈ ಮಿತಿ ಇರಲ್ಲ. ಅಂದರೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರೂ ಅದಕ್ಕೆ ಕೇಂದ್ರ ಸರ್ಕಾರ ಗ್ಯಾರಂಟಿ ಕೊಡುತ್ತೆ. ಇದು ಇರುವಂತಹ ಒಂದು ವ್ಯತ್ಯಾಸ. ಆದರೆ ಬ್ಯಾಂಕ್ ಆರ್ ಡಿನಲ್ಲಿ ಲಾಕ್ ಇನ್ ಪೀರಿಯಡ್ ಕಡಿಮೆ ಇರುವುದಿಲ್ಲ. ಹೀಗಾಗಿ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ. ಪೋಸ್ಟಲ್ ಆಫೀಸಲ್ಲಾದರೆ ನಿಮಗೆ ಅಲ್ಲಿ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಹೂಡಿಕೆಯ ಸೇಫ್ಟಿ ದೃಷ್ಟಿಯಿಂದ ನೋಡಿದರೆ ಎರಡೂ ಉತ್ತಮವೇ. ಆದರೂ ಕೂಡ ಪೋಸ್ಟ್ ಆಫೀಸ್ ಆರ್ ಡಿಯಲ್ಲಿ ಸಂಪೂರ್ಣ ಮೊತ್ತಕ್ಕೆ ನಾನು ಈಗಾಗಲೇ ಹೇಳಿದ ಹಾಗೆ ಕೇಂದ್ರ ಸರ್ಕಾರದ ಗ್ಯಾರಂಟಿ ಇರುತ್ತೆ. ಕೇವಲ SP ಅಕೌಂಟ್ನಲ್ಲಿ 3-4%ಗೆ ಬಡ್ಡಿಗೆ ಠೇವಣಿ ಇಡುವುದಕ್ಕಿಂತ ಈ ಪೋಸ್ಟ್ ಆಫೀಸ್ ಆರ್ ಡಿನಲ್ಲಿ ಇನ್ವೆಸ್ಟ್ ಮಾಡೋದು ಬಹಳ ಬೆಟರ್. ಕಾಲಾಂತರದಲ್ಲಿ ಒಳ್ಳೆಯ ಸಂಪತ್ತನ್ನು ಇದು ಸೃಷ್ಟಿಸಿಕೊಡುತ್ತೆ. ಅದೇ ರೀತಿ ಎರಡು ಕೂಡ ಸುರಕ್ಷತೆಯ ದೃಷ್ಟಿಯಿಂದ ಕೂಡ ಬಹಳ ಒಳ್ಳೆಯ ಸ್ಕೀಮ್ಗಳಂತ ಹೇಳ್ಬೋದು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.